ಮೂರನೇ ದಿವಸ ಅಂತ ಹೇಳಿದರೆ ಎಷ್ಟು ಬಂದೋಬಸ್ತ್ ಇದ್ದರು, ಎಷ್ಟೇ ಪ್ರೊಟೆಕ್ಷನ್ ಇದ್ದರು, ಮೂರನೇ ದಿವಸ ಎದ್ದೊಳ್ತೀನಿ ಅಂತ ಹೇಳಿದ್ಮೇಲೆ ಮೂರನೇ ದಿವಸ ಎದ್ದೇ ಇದ್ದರು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಏನೇ ನಮಗೆ ಅಡಚಣೆಗಳಿದ್ದರು, ಏನೇ ನಮಗೆ ಅಪೋಸಿಷನ್ ಇದ್ದರು, ಯಾರೇ ನಮಗೆ ಎಗೇನ್ಸ್ಟ್ ಆಗಿದ್ದರು, ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ಅದಕ್ಕೆ ಎಷ್ಟೇ ವಿರುದ್ಧವಾಗಿ ತಡೆ ಇದ್ದರೂ ಹೇಳಿದಂತೆ ಮಾಡುವನು. ದೇವ್ರ ಪ್ರೀತಿ ನೋಡಿದ್ರೆ ಮಾತ್ರನೇ ಒಬ್ಬ ಮನುಷ್ಯ ದೇವ್ರ ಪಾದಕ್ಕೆ ಬಂದು ಬೀಳೋದು. ಭಯ ಇಕ್ಸೋದ್ರಲ್ಲಿ ಯಾರೂ ಬರೋಲ್ಲ ರೀ. ನಾವೇನು ಅನ್ಕೊತೀವಿ, ದೇವ್ರ ಕೆಲಸ ಕಿತ್ಕೊಂಡ್ಬಿಡ್ತಾರೆ, ಹೊಡಿತಾರೆ, ಕಾಯಿಲೆ ಕೊಡ್ತಾರೆ, ಹಿಂಗೆಲ್ಲ ಹೇಳಿದ್ರೆ ಚರ್ಚಿಗೆ ಕರೆಕ್ಟಿಗೆ ಬರ್ತೀವಿ ಅಂತ. ಇಲ್ಲ 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 ಇಲ್ಲ, ಪ್ರೀತಿನೇ ಒಬ್ಬ ಮನುಷ್ಯನ ಕರ್ಕೊಂಬರೋದು. ಒಂದು ವಾಕ್ಯನ ಓದೋಣ. ಮತ್ತಾಯನಿಗೆ ಬರೋದು ಪುಸ್ತಕ 28ನೇ ಅಧ್ಯಾಯ 5ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 5. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆತನು ಇಲ್ಲಿ ಇಲ್ಲ. 6ನೇ ವಾಕ್ಯ. ತಾನು ಹೇಳಿದಂತೆ ಎದ್ದಿದ್ದಾನೆ. ತಾನು ಹೇಳಿದಂತೆಯೇ ಎದ್ದಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ರು, ಮೂರನೇ ದಿನ ನಾನು ಜೀವಂತವಾಗಿ ಎದ್ದೇಳ್ತೀನಿ ಅಂತ. ಅಲ್ಲಿ ಕಾವಲುಗಾರರನ್ನ ಇಟ್ಟಿದ್ರು. ದೇರ್ ವಾಸ್ ಸೋ ಮಚ್ ಪ್ರೊಟೆಕ್ಷನ್. ಎಲ್ಲ ಕಡೆನೂ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ರು, ಯೇಸು ಸ್ವಾಮಿ ಎದ್ಬಿಡಬಾರ್ದು ಅಂತ. ಆಚೆ ಕಡೆ ಎಲ್ಲ ಕಾವಲುಗಾರರೆಲ್ಲ ಇಟ್ಟು ಫುಲ್ ಪ್ರೊಟೆಕ್ಷನ್ ಎಲ್ಲ ಇಟ್ಟು ಹೇಗಾದರೂ ಆಚೆ ಬರದೇ ಇರೋ ಥರ ಅಲ್ಲಿ ಫುಲ್ ಬಂದೋಬಸ್ತ್ ಮಾಡಿದರು. ಆದರೂ ಯೇಸು ಸ್ವಾಮಿ ಒಂದು ವೇಳೆ ಒಳಗಡೆಯಿಂದ ಎಲ್ಲರೂ ಆಚೆ ಇದ್ದಾರೆ, ಎಲ್ಲ ಕಾವಲಲ್ಲಿ ಇದ್ದಾರೆ, ಹೋಗಲಿ 4ನೇ ದಿವಸ ಎದ್ದೋಳೋಣ ಅಥವಾ 5ನೇ ದಿವಸ ಎದ್ದೋಳೋಣ, ಅವರೆಲ್ಲ ಹೋಗಲಿ ಅಂತ ವೆಯ್ಟ್ ಮಾಡಿಲ್ಲ. ಮೂರನೇ ದಿವಸ ಅಂತ ಹೇಳಿದರೆ ಎಷ್ಟು ಬಂದೋಬಸ್ತ್ ಇದ್ದರು, ಎಷ್ಟೇ ಪ್ರೊಟೆಕ್ಷನ್ ಇದ್ದರು, ಮೂರನೇ ದಿವಸ ಎದ್ದೊಳ್ತೀನಿ ಅಂತ ಹೇಳಿದ್ಮೇಲೆ ಮೂರನೇ ದಿವಸ ಎದ್ದೇ ಇದ್ದರು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಏನೇ ನಮಗೆ ಅಡಚಣೆಗಳಿದ್ದರು, ಏನೇ ನಮಗೆ ಅಪೋಸಿಷನ್ ಇದ್ದರು, ಯಾರೇ ನಮಗೆ ಎಗೇನ್ಸ್ಟ್ ಆಗಿದ್ದರು, ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ಅದಕ್ಕೆ ಎಷ್ಟೇ ವಿರುದ್ಧವಾಗಿ ತಡೆ ಇದ್ದರೂ ಹೇಳಿದಂತೆ ಮಾಡುವನು. ಆಮೇಲೆ ಆತನು ಹೇಳಿದರೆ ಮುಗಿದೋಯ್ತು. ವಾಗ್ದಾನ ಮಾಡಿದಾತನ ನಂಬಿಗಸ್ತನ ಅಷ್ಟೇ. ಆಮೇಲೆ ಇವತ್ತಿರೋ ಸಿಚುವೇಶನ್ ಬೇಕಾದರೆ ನಮಗೆ ಎದುರು ಬದರಾಗಿರ್ಬೋದು, ನಮಗೆ ಆಪೋಸಿಟ್ ಆಗಿರ್ಬೋದು, ಆದರೆ ಸತ್ಯವೇದ ಹೇಳುತ್ತೆ ಆತನು ಹೇಳಿದಂತೆಯೇ ಎದ್ದಿದ್ದಾನೆ. ಸೊ ಆತನು ಎದ್ದಿದ್ರಲ್ಲಿ ನಮಗೇನು ಖುಷಿ ಅಂದರೆ, ದೇವರು ನೋಡಿ ಇನ್ನೊಂದು ಏನು ಗೊತ್ತಾ, ಯಾಕೆ ನಾವು ಯೇಸು ಸ್ವಾಮಿ ಎದ್ದರು ರಿಸರಕ್ಷನ್ ಪವರ್ನ ಎಲ್ಲರೂ ಕೊಂಡಾಡ್ತಾರೆ ಗೊತ್ತಾ? ಏನಕ್ಕೆ ಅಂದರೆ, ಎಲ್ಲರೂ ಸತ್ರು. ಅನೇಕರು ಬಂದ್ಬಿಟ್ಟು ಯೇಸು ಸ್ವಾಮಿ ಇದ್ದಾಗಲೇ ಲಾಜರನು ಮತ್ತೆ ಜೀವಂತವಾಗಿ ಎದ್ದ. ಇನ್ನೊಂದು ಹುಡುಗಿನ ತಲಿತಕ್ಕುಮ್ ಅಂತ ದೇವರು ಎಬ್ಬರಿಸಿದ್ರು. ಆಮೇಲೆ ಸತ್ತೋದಂಥ ಒಂದು ಯವನಸ್ಥನನ್ನು ದೇವರು ಎಬ್ಬರಿಸ್ತಾರೆ. ಈ ರೀತಿ ಸತ್ಯವೇದದಲ್ಲಿ ಎಲ್ಲರೂ ಎದ್ದರು. ಹೆಂಗೆ ಅಂದರೆ ಶಾರೀರಿಕ ರೀತಿಯಲ್ಲೇ ಸತ್ತು ತಿರ್ಗಾ ಶಾರೀರಿಕ ರೀತಿಯಲ್ಲೇ ಎದ್ದರು. ಆದರೆ ಯೇಸು ಸ್ವಾಮಿ ಮಾತ್ರ ಮನುಷ್ಯನಾಗಿ ಸತ್ತು ದೇವರಾಗಿ ಎದ್ದವರು. ಅಂದರೆ ಆ ಮಹಿಮೆಯ ಶರೀರ, ದ ಟ್ರಾನ್ಸ್ಫಾರ್ಮೇಷನ್ ಬಾಡಿ, ದ ಗ್ಲೋರಿಯಸ್ ಬಾಡಿ, ಆ ಶರೀರದಲ್ಲಿ ಎದ್ದರು. ಅದಕ್ಕೆ ಯಾವತ್ತೂ ಸಾವೇ ಇಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು ಎದ್ದವರೆಲ್ಲ ಮತ್ತೆ ಸತ್ರು. ಇವತ್ತು ಲಾಜರಸ್ ಇಲ್ಲ, ಎದ್ದಂಥ ತಲಿತಕ್ಕುಮ್ಮಂತ ಎಬ್ಬರಿಸಿದ ಆ ಸ್ತ್ರೀ, ಆ ಹುಡುಗಿ ಇಲ್ಲ. ಆದರೆ ಯೇಸು ಸ್ವಾಮಿ ಮಾತ್ರ ಇದ್ದಾರೆ. ಏನು ಅರ್ಥ ಅಂದರೆ, ಮರಣವನ್ನು ನೋಡಿದವರು ಯಾರೂ ಅಲ್ಲಿಂದ ವಾಪಸ್ ಬರೋದಿಲ್ಲ. ಆದರೆ ಮರಣವನ್ನು ನೋಡಿ ಅದನ್ನು ಜಯಿಸಿ ಬಂದಂಥ ಒಂದೇ ಒಂದು ದೇವರು ಅಂದರೆ ಯೇಸು ಸ್ವಾಮಿ ಮಾತ್ರನೇ. ಈಗ ಯೋಹಾನನ್ ಬರೆದ ಪುಸ್ತಕ 20:15, ದ ಬುಕ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 15. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ? ಯಾಕೆ ಅಳುತ್ತಿ? ಯಾರನ್ನು? 11ನೇ ವಾಕ್ಯ 11. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೇಗೆ ನಿಂತಿದ್ಲಂತೆ? ಅಳುತ್ತಾ ನಿಂತಿದ್ಲು. ಇವಳು ಯಾಕೆ ಅಳಬೇಕು? ಏಸು ಕಾಣ್ತಾ ಇಲ್ಲ ಅಂತ. ಯೇಸು ಸ್ವಾಮಿ ಏನು ಹೇಳಿದರು? ಜೀವಂತವಾಗಿರ್ಬೇಕಾದ್ರೇ ಎದ್ದೊಳ್ತೀನಿ ಅಂತ. ಎದ್ದೊಳ್ತೀನಿ ಅಂತ ಹೇಳಿದ ಮೇಲೆ ಎದ್ದೊಳ್ತಾರ ಇಲ್ವಾ? ಮತ್ತು ಯಾಕೆ ಇವಳು ಅಳ್ತಾ ಇದ್ದಾಳೆ? ನಂಬಿಕೆ ಇರಲಿಲ್ಲ ಅಲ್ಲ, ರೆವಲೇಷನ್ನೇ ಇರಲಿಲ್ಲ. ನಾನೇನು ಹೇಳ್ತೀನಿ ಗೊತ್ತಾ, ಯಾರಿಗೆ ರೆವಲೇಷನ್ ಇಲ್ವೋ ಅವರೇ ಅಳೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಳಿಗೆ ಯೇಸು ಸ್ವಾಮಿ ಮೂರನೇ ದಿವಸ ಎದ್ದೊಳ್ತೀನಿ ಅಂತ ಹೇಳಿದ್ರು ಏನಿಲ್ಲ, ಗ್ಯಾಪ್ನೇ ಇಲ್ಲ ನೋಡಿ. ಶಿ ಫರ್ಗಾಟ್. ನಮಗೆ
ಕೆಲವೊಂದು ಇನ್ಸಿಡೆಂಟಲ್ಲಿ ದೇವರಾಗಲಿ, ವಾಗ್ದಾನ ಆಗಲಿ, ಚರ್ಚ್ ಆಗಲಿ, ಬೈಬಲ್ ಆಗಲಿ ಯಾವುದು ಜ್ಞಾಪನಕ್ಕೆ ಬರೋಲ್ಲ. ನಮ್ಗೆ ಇದೇ ಟೆನ್ಷನ್ ತಲೆಯಲ್ಲಿ ಓಡ್ತಾ ಇರ್ತೈತೆ. ಆ ಟೆನ್ಷನಲ್ಲಿ ಯಾವುದು ನಮಗೆ ಜ್ಞಾಪನನೇ ಬರೋದಿಲ್ಲ. ದೇವ್ರು ಹೇಳಿದ್ದು, ವಾಗ್ದಾನ, ಪ್ರಾಮಿಸ್ ಮಾಡಿದ್ದು, ನಾನು ನಿನ್ನನ್ನು ಆಶ್ವಸ್ತೀನಿ, ಅದೆಲ್ಲ ಹೊರಟೋಗುತ್ತೆ. ಯಾಕೆ ಗೊತ್ತಾ? ಪರಿಸ್ಥಿತಿಗಳು ಹಂಗೈತೆ. ಆ ಪರಿಸ್ಥಿತಿಗಳಲ್ಲಿ ಇವಾಗ ಯೇಸು ಸ್ವಾಮಿ ಸತ್ತೋದ್ರ ಮಾವ ಅಂತ ಹೇಳಿ ಇವಳೇನು ಮಾಡ್ತಾವಳೆ, ಆಚೆ ನಿಂತ್ಕೊಂಡು ಅಳ್ತಾನೆ ಅವಳೆ, ಅಯ್ಯೋ ಯೇಸು ಸ್ವಾಮಿ ಹೊರಟೋದ್ರಲ್ಲ ಅಂತ. 3ನೇ ದಿವಸ ಬರ್ತೀನಿ ಅನ್ನೋದು ಮರ್ತುಬಿಟ್ಲು. ನಾನೇನು ಹೇಳ್ತೀನಿ ಅಂದರೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಯಾರು ಅಳೋದು ಅಂದರೆ ರೆವಲೇಷನ್ ಇಲ್ಲ, ತಿರ್ಗಾ ಆಶೀರ್ವದಿಸ್ತೀನಿ ಅಂತ ಹೇಳ್ದವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಪೀಪಲ್ ವಿಲ್ ಬಿ ಕ್ರೈಯಿಂಗ್. ಯಾರು ಅಳೋರು? ರೆವಲೇಷನ್ ಇಲ್ಲ ಅಂದಮೇಲೆ, ಪ್ರಕಟಣೆ ಇಲ್ಲ ಅಂದಮೇಲೆ ನಮ್ಗೆ ಅಳು ಬರ್ತಾ ಇರ್ತೈತೆ. ಯಾಕಪ್ಪ ನನ್ನ ಲೈಫ್ ಹಿಂಗೆ, ಯಾಕೆ ವೈ ದೇರ್ ಆರ್ ಸೋ ಮೆನಿ ಕ್ವಶನ್ಸ್. ವೈ? ಬಿಕಾಸ್ ವಿ ಡೋಂಟ್ ನೋ ದ ರೆವಲೇಷನ್. ಅದಕ್ಕೇ ಸರಿಯಾದ ರೆವಲೇಷನ್ನ ಕೇಳಿಬಿಟ್ರೆ ಅಳಬೇಕಾಗಿರೋ ಟೈಮಲ್ಲಿ ನಾವು ಅಳಲ್ಲ. ಯೋಹಾನನ ಬರೆದ ಪುಸ್ತಕ 20:19-20, ದ ಬುಕ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 19-20. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಈಗ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ಮೇಲೆ ಬಾಗಿಲು ತಟ್ಟಬೇಕಾಗಿದ್ದಿಲ್ಲ, ಯಾರು ಓಪನ್ ಮಾಡಬೇಕಾಗಿದ್ದಿಲ್ಲ. ಮುಚ್ಚಿದ್ರು, ಒಳಗಡೆನೆ ಬಂದು ನಿಂತ್ರಂತೆ. ಯಾಕೆ ಗೊತ್ತಾ? ರಿಸರಕ್ಷನ್ ಬಾಡಿ ಈಗ ಮಹಿಮೆಯ ಶರೀರಕ್ಕೆ ಈಗ ಇಲ್ಲೇ ಬರಬೇಕು, ಹಿಂಗೆ ಬರಬೇಕಿಲ್ಲ, ಹೆಂಗೆ ಬೇಕಾದ್ರೂ ಬರ್ಬೋದು, ತಡೆ ಯಾವುದೂ ಇರಲ್ಲ. ಅದೇ ಗ್ಲೋರಿಯಸ್ ಬಾಡಿ. ದೇವರು ಒಂದು ಕಡೆ ನಿನಗಾಗಿ ಕೆಲಸ ಮಾಡೋಕ್ಕೆ ಅಂತ ಹೋದಾಗ ಎಷ್ಟೇ ಡೋರ್ಸ್ ಮುಚ್ಚಿದ್ರು ಆತನಿಗೆ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಮುಚ್ಚಿರೋ ಬಾಗಿಲಾದರೂ, ಮುಚ್ಚಿರೋ ಗೋಡೆ ಆದರೂ ಆತನ ಒಳಗೆ ಬಂದು ಕೆಲಸ ಮಾಡೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಓ ಮೈ ಗಾಡ್, ಹಲ್ಲೆಲೂಯಾ, ಆಮೆನ್. ಸರಿ, ನೆಕ್ಸ್ಟ್. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಸೊ ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ ಜನ ಹೆಂಗಿದ್ರಂತೆ? ಸಂತೋಷಪಟ್ಟರು. ಎಲ್ಲರೂ ಹೇಳಿ. ಡಿಸೈಪಲ್ಸ್ ವೇರ್ ಗ್ಲ್ಯಾಡ್, ಬಟ್ ಟುಡೇ ವಿ ಆರ್ ಮ್ಯಾಡ್ ಆ್ಯಂಡ್ ವೆರಿ ಸ್ಯಾಡ್. ನಮಗೆ ಈ ದಿನ ಬಂದರೆ ಕೆಲವರು ದುಃಖ, ಏನಪ್ಪ ಇದು ಅಂತ. ಸತ್ಯವೇದ ಹೇಳುತ್ತೆ, ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ಮೇಲೆ ಶಿಷ್ಯರೆಲ್ಲರೂ ಸಂತೋಷಪಟ್ಟರು. 2000 ವರ್ಷಗಳ ಹಿಂದೆಯೇ ಜನರೆಲ್ಲ ಸಂತೋಷಪಟ್ರಂತೆ. 2000 ವರ್ಷ ಆದರೂ ಇವಾಗಲೂ ನಾವೇನು ಮಾಡ್ತಾಯಿದ್ದೀವಿ? ಅಳ್ತಾ ಇದ್ದೀವಿ. ಯಾಕೆ ಯೇಸು ಸ್ವಾಮಿಗೆ ಹಿಂಗಾಯಿತು? ಯಾಕೆ ಯೇಸು ಸ್ವಾಮಿ ಸತ್ತೋದ್ರು? ಯಾಕೆ ಯೇಸು ಸ್ವಾಮಿಗೆ ಮಳೆ ಹೊಡೆದಾಯಿತು, ಮುಳ್ಕಿರೀಟ ಇಟ್ಟಿದ್ದಾಯಿತು, ಸಮಾಧಿ ಒಳಕ್ಕೂ ಇಟ್ಟಿದ್ದಾಯಿತು, ಎದ್ದು ಬಂದಿದ್ದು ಆಯಿತು. ವರ್ಷ ಅಳಬೇಕಾಗಿದ್ದೇನು? ಟ್ರೆಡಿಷನ್ ಪೀಪಲ್ ವೀಪ್, ರೆವಲೇಷನ್ ಪೀಪಲ್ ವಿಲ್ ಬಿ ಗ್ಲ್ಯಾಡ್. ಟ್ರೆಡಿಷನ್ ಆಗಿ ನೀವು ಬಂದರೆ, ಸಂಪ್ರದಾಯದ ಪ್ರಕಾರನೇ ಬಂದರೆ ವರ್ಷ ಅಳಬೇಕು. ರೆವಲೇಷನ್ ಬಂದುಬಿಟ್ರೆ ಯಾವಾಗಲೂ ನಗಬೇಕು, ಯಾವಾಗಲೂ ಸಂತೋಷವಾಗಿರ್ಬೇಕು. ಅದಕ್ಕೆ ರೆವಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ನೋಡಿ, ಇವರೆಲ್ಲ ಸಂತೋಷವಾಗಿ ಇದ್ದದ್ದಕ್ಕೆ ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಎದ್ದುಬಿಟ್ಟು ಅನೇಕ ಕಡೆಗಳಲ್ಲಿ ಕಾಣಿಸ್ಕೊಳ್ತಾನೆ ಇದ್ದರು. ಯೋಹಾನನ ಬರೆದ ಪುಸ್ತಕ 21:6-7, ದ ಬುಕ್ ಆಫ್ ಜಾನ್ ಚಾಪ್ಟರ್ 21 ವರ್ಸ್ 6-7. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಗಳನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ನೋಡಿ, ಯಾವಾಗ ಇವರು ಸ್ವಾಮಿಯವರು ಅಂತ ಹೇಳಿದ್ರು? ಬಲೆ ತುಂಬಿ ಎಳೆಯೋಕ್ಕಾಗಿಲ್ಲ ನೋಡಿ, ಆವಾಗ ಗೊತ್ತಾಯ್ತು ಇವ್ರಿಗೆ, ಓಹೋ ಇದು ನಿಜವಾಗ್ಲೂ ಸ್ವಾಮಿನೇ ಅಂತ.
ಯಾವಾಗ ಇವ್ರಿಗೆ ಸ್ವಾಮಿ ಅಂತ ಗೊತ್ತಾಯಿತು? ಯಾವಾಗ ಬಲೆ ಅರ್ಧೋಗೋ ಥರ ಫುಲ್ ಆಯಿತು, ಆವಾಗ ಇವ್ರಿಗೆ ಏನು ಗೊತ್ತಾಯಿತು? ಇದು ಸ್ವಾಮಿ. ಇವಾಗ ನಾವೇನು ಹೇಳ್ತೀವಿ? ಬಲೆ ಎಲ್ಲ ಅರ್ಧೋಯ್ತು, ಮೀನೆಲ್ಲ ಖಾಲಿ ಆಯಿತು, ನಿಜವಾಗ್ಲೂ ಇದು ಸ್ವಾಮಿನೇ. ಸ್ವಾಮಿ ಬಂದರೆ ಎಲ್ಲ ಖಾಲಿ, ಸ್ವಾಮಿ ಬಂದರೆ ಎಲ್ಲ ಎಂಟಿ. ನಾನೇನು ಹೇಳ್ತೀನಿ ಅಂದರೆ, ವೇರ್ ದೇರ್ ಇಸ್ ಪ್ಲೆಂಟಿ ದೇರ್ ಈಸ್ ಗಾಡ್. ಯೋಹಾನನ್ ಬರೆದ ಪುಸ್ತಕ 21:10. ಯೇಸು ಅವರಿಗೆ ಬಂದು ಊಟ ಮಾಡಿರಿ ಎಂದು ಹೇಳಿದನು. ಇನ್ನೂ ಮೀನು ಎಳಿತಾನೆ ಅವರೇ. ಈಗಾಗಲೇ ಯೇಸು ಸ್ವಾಮಿ ಹೇಳ್ತಾರೆ ಬಂದು ಊಟ ಮಾಡಿರಿ ಅಂತ. ಇನ್ನೂ ಮೀನು ಎಳೆದು ಅದನ್ನು ಕ್ಲೀನ್ ಮಾಡಿ ಮಸಾಲ ಎಲ್ಲ ಹಾಕ್ಬೇಕು. ಆದರೆ ಇವ್ರು ಅಲ್ಲಿಂದ ಎತ್ಕೊಂಡು ಬರೋಷ್ಟಕ್ಕೆ ಬ್ರೇಕ್ಫಾಸ್ಟ್ ವಾಸ್ ರೆಡಿ. ಈಗ ಡಿಸೈಪಲ್ಸ್ ಅಲ್ಲ, ಶಿಷ್ಯರೆಲ್ಲ ಎಲ್ಲಿದ್ದಿರಬೇಕಾಗಿತ್ತು? ಸೇವೆ ಮಾಡ್ತಾ ಇರಬೇಕಾಯ್ತು. ಇವಾಗ ಎಲ್ಲೋಗಿದ್ದಾರೆ? ಮೀನು ಹಿಡಿಯೋಕೆ. ಅಂದರೆ ಬ್ಯಾಕ್ ಸ್ಲೈಡ್, ಅಂದರೆ ಇನ್ಮೇಲೆ ಯೇಸು ಸ್ವಾಮಿ ಬೇಡ ಅಂತ ಹೋದವರು. ಎರಡನೇದು, ಈ ಪೇತ್ರ ಯಾರು ಗೊತ್ತಾ? ಈಗ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಯಾವಾಗ ಗೊತ್ತಾ? ಚೆನ್ನಾಗಿ ಗಮನಿಸಿ. ಬಿಫೋರ್ ದ ಕ್ರಾಸ್, ಶಿಲುಬೆಗಿಂತ ಮುಂಚೆ ಪೇತ್ರನ ಏನು ಮಾಡಿಬಿಟ್ಟು ಹೋದ? ಯೇಸು ಸ್ವಾಮಿನ ನನಗೆ ಗೊತ್ತಿಲ್ಲಪ್ಪ, ಅವರಾ ನನಗೆ ಗೊತ್ತಿಲ್ಲಪ್ಪ, ಯೇಸು ಸ್ವಾಮಿ ನಾನು ನೋಡಲೇ ಇಲ್ವಲ್ಲ. ಈ ಸತಿ 3 ಸತಿ ಈ ಥರ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ಟು ಹೋದವನು ಈಗ ನೆಕ್ಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲಿ ಗೊತ್ತಾ? ಕಮ್ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಇವಾಗ ನೋಡ್ತಾ ಇರೋದು ಎಲ್ಲಿ ಅಂದರೆ, ಬಾಪ ಊಟ ಮಾಡು. ಈಗ ಇದು ಯೇಸು ಸ್ವಾಮಿ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ಶಿಷ್ಯರು ಏನು ಯೋಚನೆ ಮಾಡಿರ್ತಾರೆ ಹೇಳಿ? ಯೇಸು ಸ್ವಾಮಿ ಇವಾಗ ಪೇತ್ರನಿಗೆ ಚೆನ್ನಾಗಿ ಉಗಿತಾರೆ ನೋಡಿ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಯಾರನ್ನು ಗೊತ್ತಿಲ್ಲ ಅಂತ ಹೋದ್ನಲ್ಲ, ಇವಾಗ ನೋಡಿ ಯೇಸು ಸ್ವಾಮಿ ಚೆನ್ನಾಗಿ ಬೈತಾರೆ ಅಂತ. ಆದರೆ ಇಲ್ಲೇನು ನಡೀತು ಅಂದರೆ, ಬೈದಿಲ್ಲ, ಯೇಸು ಸ್ವಾಮಿ ಹೇಳಿದ್ರು ಬಾಪ ಊಟ ಮಾಡು ಅಂತ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾವು ಚೇಂಜ್ ಆದರೂ ನಮ್ಮನ್ನು ಕರೆದಾತನು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ಇಲ್ಲಿ ಪೇತ್ರ ಚೇಂಜ್ ಆದ, ಯೇಸು ಸ್ವಾಮಿ ಚೇಂಜ್ ಆಗಿಲ್ಲ. ನಾನೇನು ಹೇಳ್ತೀನಿ, ನಾವು ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಬೋದು ಆಗಾಗ. ಇವತ್ತೊಂದು ಜೋಶ್ ಇರುತ್ತೆ, ನಾಳೆ ಜೋಶ್ ಇಲ್ಲದೆ ಇರುತ್ತೆ. ಇವತ್ತು ಪ್ರಾರ್ಥನೆ ಮಾಡಿರ್ತೀವಿ, ನಾಳೆ ಪ್ರಾರ್ಥನೆ ಮಾಡದೇ ಇರ್ತೀವಿ. ಇವತ್ತು ಒಂದು ವೇಳೆ ಕೊಟ್ಟಿರ್ತೀವಿ, ಒಂದು ವೇಳೆ ಕೊಟ್ಟಿರಲ್ಲ. ಇವತ್ತೊಂದು ವೇಳೆ ಬೆಳಿಗ್ಗೆ ಎದ್ದಿರಲ್ಲ. ಒಂದು ವೇಳೆ ನಾವು ಬೈಬಲ್ ಓದಿರಲ್ಲ. ಒಂದು ವೇಳೆ ಚರ್ಚಿಗೆ ಹೋಗಿರಲ್ಲ. ಆದರೆ ನಾನೇನು ಹೇಳ್ತೀನಿ ಅಂದರೆ, ನಾವು ಬೇಕಾದರೆ ಚೇಂಜ್ ಆಗ್ಬೋದು, ಆದರೆ ಕರೆದಾತನು ಹಿ ವಿಲ್ ನೆವರ್ ಚೇಂಜ್. ಪೇತ್ರನ ನೋಡಿ, ಯಾಕಪ್ಪ ಹಿಂಗೆ ಮಾಡಿದೆ? ನಾನು ನಿನಗೆ ಎಷ್ಟು ಊಟ ಹಾಕಿದ್ದೀನಿ, ಎಷ್ಟು ಜೊತೆಲಿ ಇಟ್ಟಿದ್ದೀನಿ, ನಾನು ಗೊತ್ತಿಲ್ಲ ಅಂತ ಹೇಳ್ದಲ್ಲ, ಸರಿ ನಾನು ನೀನು ಮಾಡಿದ್ದು ಅಂತ ಕೇಳಿದ್ರ? ಕೇಳಲಿಲ್ಲ. ಬಂದಿದ್ದ ತಕ್ಷಣ ಯೇಸು ಸ್ವಾಮಿ ಏನು ಹೇಳಿರ್ಬೇಕಾಯಿತು? ಸರಿ ನಾನು ನೀನು ಮಾಡಿದ್ದು. ಹಿಂಗ ದ್ರೋಹ ಮಾಡೋದು? ಛೇ, ನಿನ್ನನ್ನು ಹೋಗಿ ಆರಿಸ್ಕೊಂಡೆ ನೋಡಿ. ನಾನು ನೋಡ್ಕೊಬೇಕು ಫಸ್ಟು. ಇವತ್ತು ನನ್ನನ್ನು ನಿಮ್ಮನ್ನು ನೋಡಿ ದೇವರು ನಿನ್ನನ್ನು ಹೋಗಿ ಆರಿಸ್ಕೊಂಡಲ್ಲ ನಾನು ಅಂತ ಹೇಳೋದೇ ಇಲ್ಲ. ಬನ್ನಿ ಊಟ ಮಾಡೋಣ, ಬಾಪ ಸಂತೋಷವಾಗಿರು. ಗೊತ್ತು ದೇವರಿಗೆ ನಿನ್ನ ಬಲಹೀನತೆ ಏನು ಅಂತ. ಗಾಡ್ ನೋಸ್ ಯುವರ್ ವೀಕ್ನೆಸ್, ಗಾಡ್ ನೋಸ್ ಯುವರ್ ಡಿಸೆಬಿಲಿಟೀಸ್. ದೇವ್ರಿಗೆ ಗೊತ್ತು ನಿನ್ನ ಕೈಲಿ ಯಾವುದೆಲ್ಲ ಆಗಲ್ಲ. ಹಿ ವಿಲ್ ಗಿವ್ ಯು ಸ್ಟ್ರೆಂತ್. ಕಾಲಿಂಗ್ ಚೇಂಜ್ ಆಗೋದಿಲ್ಲ. ಪಾಪ ಊಟ ಮಾಡು. ನೋಡಿ ಎಂಥ ಮಾತಿದು. ಈಗ ಪೇತ್ರನ ಹೇಳೋದು, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಯೇಸು ಸ್ವಾಮಿ ಎಲ್ಲ ರೆಡಿ ಮಾಡಿ ಬಾ ಊಟ ಮಾಡ ಅಂದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ యేసయ్య, ಓ ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂಥ ನನ್ನ ಸಾಷ್ಟಾಂಗವಾಗಿ ಪೇತ್ರನು ಆಗಲೇ ಯೇಸು ಸ್ವಾಮಿ ಕಾಲು ಬಿದ್ದುಬಿಟ್ಟು, ಅಪ್ಪ ನಾನು ಇಷ್ಟು ದ್ರೋಹ ಮಾಡಿಬಿಟ್ಟು ನೀನು ದೂರ ಬಿಟ್ಟು ಹೋದ್ರು
ಇವತ್ತಿಂದ ನೀನು ಊಟ ಹಾಕಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ಬಾಪ ಊಟ ಮಾಡು ಅಂತ ಕರೀತಾ. ಎಂಥ ಒಳ್ಳೆಯ ದೇವರಪ್ಪ, ಇಂಥ ಒಳ್ಳೆಯದು. ಅವತ್ತು ಲಾಸ್ಟ್ ಅವ್ನು ನೆಟ್ ಹಾಕ್ಬಿಟ್ಟು ಇದೇ ಲಾಸ್ಟ್ ಅಂತ ಎಲ್ಲ ಬಿಸಾಕ್ಬಿಟ್ಟು ಅವತ್ತು ಸೇವೆಗೆ ಬಂದವನು ಸಾಯೋವರೆಗೂ ಕಡೆಯವರೆಗೂ ನಿಂತಿದ್ದ. ನಾನೇನು ಹೇಳ್ತೀನಿ ಗೊತ್ತಾ, ಒಬ್ಬ ಮನುಷ್ಯನ ಸ್ಟ್ರಿಕ್ಟ್ನೆಸ್ ಬದಲಾಯಿಸೋಲ್ಲ, ಪ್ರೀತಿ ಬದಲಾಯಿಸ್ಬಿಡುತ್ತೆ. ಸೊ ಮನುಷ್ಯ ದೇವ್ರ ಪಾದಕ್ಕೆ ಬಂದು ಬೀಳೋದು ಯಾವಾಗ ಗೊತ್ತಾ, ವೆನ್ ಹಿ ಸೀಸ್ ದ ಲವ್ ಆಫ್ ಗಾಡ್. ದೇವ್ರ ಪ್ರೀತಿ ನೋಡಿದ್ರೆ ಮಾತ್ರ ಒಬ್ಬ ಮನುಷ್ಯ ದೇವ್ರ ಪಾದಕ್ಕೆ ಬಂದು ಬೀಳೋದು. ಭಯ ಇಕ್ಸೋದ್ರಲ್ಲಿ ಯಾರೂ ಬರೋಲ್ಲ ರೀ. ನಾವೇನು ಅನ್ಕೊತೀವಿ, ದೇವ್ರ ಕೆಲಸ ಕಿತ್ಕೊಂಡ್ಬಿಡ್ತಾರೆ, ಹೊಡಿತಾರೆ, ಕಾಯಿಲೆ ಕೊಡ್ತಾರೆ, ಹಿಂಗೆಲ್ಲ ಹೇಳಿದ್ರೆ ಚರ್ಚಿಗೆ ಕರೆಕ್ಟಿಗೆ ಬರ್ತೀವಿ ಅಂತ. ಇಲ್ಲ 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 ಇಲ್ಲ, ಪ್ರೀತಿನೇ ಒಬ್ಬ ಮನುಷ್ಯನ ಕರ್ಕೊಂಬರೋದು. ನೋಡಿ, ಹೊಡಿತಾ ಇರೋರ್ಗೂ ನಾವು ಒಂದೊಂದ್ಸತಿ ಧೈರ್ಯವಾಗಿ ಮನಸ್ಸು ಮಾಡಿಕೊಂಡು ಇವತ್ತು ಅದೇನೇ ಆಗ್ಬಿಡ್ಲಿ ನೋಡ್ಬಿಡೋಣ ಅಂತ ಎದುರುಗಡೆ ಹೋಗ್ಬಿಡ್ತಾರೆ. ಆದರೆ ಈ ಪ್ರೀತಿ ಮಾಡೋರು ಏನಾದರೂ ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಅವ್ರ ಮುಂದೆ ಮುಖ ತೋರ್ಸೋಕ್ಕೂ ಭಯ ಆಗುತ್ತೆ. ಜೂ ಲವ್. ಯಾವಾಗಲೂ ಗಲಾಟೆ ಮಾಡೋರು ಬಿಟ್ಟಾಕ್ ಅಂತ ಬಿಟ್ಟಾಕ್ಬಿಡ್ಬೋದು. ಅದೇ ಪ್ರೀತಿ ಮಾತ್ರ ಇಟ್ಸ್ ವೆರಿ ವೆರಿ ಡೇಂಜರಸ್. ಯೋಹಾನನ ಬರೆದ ಪುಸ್ತಕ 21:15. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ? ನೋಡಿ, ಊಟ ಮಾಡಿದ ಮೇಲೆ, ಊಟ ಮಾಡೋವ್ರಿಗೂ ಮಾತಾಡಿಲ್ಲ. ಯಾವಾಗಲೂ ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಕೆಲವ್ರಿಗೆ ಹೆಂಗೆ ಗೊತ್ತಾ, ಊಟ ಮಾಡ್ಬೇಕಾದ್ರೆ ಏನಾದರೂ ಹೇಳ್ಬಿಟ್ರೆ ನೋಡಿ ಎಲ್ಲ ಎತ್ತು ಬಿಸಾಕ್ಬಿಡ್ತಾರೆ. ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತಾರೆ. ನೋಡಿ, ಯೇಸು ಸ್ವಾಮಿ ಎಷ್ಟು ಒಳ್ಳೆಯ ಬುದ್ಧಿ ಅಂದರೆ, ಊಟ ಮಾಡಿದ ತರುವಾಯ ನೋಡಿ. ಸೊ ವೆನ್ ದೇ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್, ಚೆನ್ನಾಗಿ ತಿನ್ನಿಸ್ಬಿಟ್ಟು, ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು, ಈಗ ಯೇಸು ಸ್ವಾಮಿ ಪೇತ್ರನ ಹತ್ರ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಚೆನ್ನಾಗಿ ಊಟ ಹಾಕ್ಬಿಟ್ಟು ಕೇಳ್ತಾರೆ, ನನ್ನ ಮೇಲೆ ಪ್ರೀತಿ ಇದೆಯಪ್ಪ ನಿನಗೆ ಅಂತಾರೆ. ನೆಕ್ಸ್ಟ್, ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಏನು ಹೇಳಿದ್ರು? ಮೇಯಿಸು ಅಂದರೆ ಏನು? ಕಾಲಿಂಗ್. ಪೇತ್ರನಿಗೆ ದೇವರು ಒಂದು ಕರಿವಿಕೆ ಇಟ್ಟಿದ್ರೆ ಏನು ಗೊತ್ತಾ, ಜನರನ್ನ ನಡೆಸೋದು. ನಾನೇನು ಹೇಳ್ತೀನಿ ಅಂದರೆ, ಇವನು ಇದು ಮಾಡಿದ ತಪ್ಪಿಗೆ ಇವನು ಕಾಲಿಂಗ್ನ ಕಿತ್ತು ಬೇರೆಯವ್ರು ಕೊಡಬೇಕಾಯ್ತು. ನಾನೇನು ಹೇಳ್ತೀನಿ ಅಂದರೆ, ಇವನು ತಪ್ಪೇ ಮಾಡಿದ್ರು, ಆ ಪದವಿ, ಆ ಕಾಲಿಂಗು ಅದು ಅವನಿಗೆ ಅಂದರೆ ಅದು ಅವನಿಗೇನೆ. ಹಿ ವಿಲ್ ನೆವರ್ ಚೇಂಜ್ ಅ ಕಾಲಿಂಗ್. ನೋಡಿ, ದೇವ್ರನ್ನ ಆಶ್ಚರ್ಯಪಡಿಸುವಂಥ ಒಂದು ಕಾರ್ಯ ಯಾವುದು? ದೇವ್ರನ್ನ ಆಶ್ಚರ್ಯಪಡಿಸೋದು. ಗಿವಿಂಗ್ ಅ ಫೇತ್, ಪ್ರೇಯರ್, ಪ್ರೈಸ್. ಯಾವುದು? ಹಿಬ್ರಿಯರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 14-15. ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 6 ವರ್ಸ್ 14-15. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಅಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು. ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಎಲ್ಲರೂ ಹೇಳಿ, ಬಹು ದಿವಸ ಕಾದುಕೊಂಡು. ಇದೇ ದೇವ್ರಿಗೆ ಆಶ್ಚರ್ಯಪಡಿಸಿದ್ದು. ಎಷ್ಟು ಟೈಮ್ ಆದರೂ ಇವನು ನೋಡಿ ಹೆಂಗೆ ವೆಯ್ಟ್ ಮಾಡ್ತಾನೆ. ದೇವ್ರನ್ನ ಆಶ್ಚರ್ಯಪಡಿಸುವಂಥದ್ದು ಹೆಂಗೆ ಗೊತ್ತಾ? ಪೇಷಂಟ್ಲಿ ವೆಯ್ಟಿಂಗ್ ಅಪಾನ್ ದ ಲಾರ್ಡ್. ಇವತ್ತಿಲ್ಲ ನಾಳೆ ಪರಿಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಕುಂತಿರ್ತೀವಿ ನೋಡ್ದ. ಇದನ್ನೇ ದೇವ್ರನ್ನ ಆಶ್ಚರ್ಯಪಡಿಸೋದು. ಸೊ ಅಬ್ರಾಹ್ಮನ್ ಹೆಂಗಿದ್ನಂತೆ, ಹಿ ವಾಸ್ ವೆಯ್ಟಿಂಗ್ ಪೇಷಂಟ್ಲಿ. ನೋಡಿ, ಆಫ್ಟರ್ ಹಿ ಹ್ಯಾಡ್ ಪೇಷಂಟ್ಲಿ ಎಂಡ್ಯೂರ್ಡ್. ಸೊ ಪ್ರಾಮಿಸ್ ಯಾವಾಗ ನೆರವೇರುತ್ತೆ? ವಾಗ್ದಾನ ಯಾವಾಗ ನೆರವೇರುತ್ತೆ? ಯಾರಿಗೆ ನೆರವೇರುತ್ತೆ? ಪೇಷನ್ಸ್ ಆಗಿರೋರಿಗೆ. ಇನ್ನೊಂದು ವಾಕ್ಯನೂ ಈ ರೀತಿ ಇದೆ ನೋಡಿ, 10ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪುಸ್ತಕ 10:35-36. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ನೋಡ್ರಿ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ವೆಯ್ಟ್ ಮಾಡಿದ್ರೆ ಮಹಾ ಪ್ರತಿಫಲ ಉಂಟು. ಎಲ್ಲರೂ ಹೇಳಿ, ಯಾರಿಗೆ ಮಹಾ ಪ್ರತಿಫಲ ಉಂಟು? ವೆಯ್ಟ್ ಮಾಡೋರಿಗೆ. ನೋಡಿ, ನಮಗೆ ವೆಯ್ಟಿಂಗ್ ಅಂದರೆ ಆಗಲ್ಲ. ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ, ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ನೀರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ರೇಷನ್ ಅಂಗಡಿಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಒಂದು ಸ್ವಲ್ಪ ಲೇಟ್ ಆದರೆ ನೋಡಿ, ಮನೇಲಿ ಬೇಕಾದ್ರೂ 2 hours ಕುಂತಿರ್ತೀವಿ. ಕ್ಯಾಬನ್ನು ಲೇಟ್ ಬಂದುಬಿಟ್ರೆ ಫುಲ್ ಟೆನ್ಷನ್ ಅವನ ಮೇಲೆ. ಅವ್ನು ಸರ್ ಟ್ರಾಫಿಕ್ ಅಂತ ಹೇಳ್ತಾನೆ. ಏನು ಟ್ರಾಫಿಕ್ಕು? ಅದೇ 3 hour ಮನೇಲಿ ಸುಮ್ಮನೆ ಮಲಗಿರ್ತೀವಿ, ಅವಾಗೆಲ್ಲ ಟೆನ್ಷನ್ ಆಗೋಲ್ಲ. ಇವನೊಂದು 10 ನಿಮಿಷ ಲೇಟ್ ಬಂದುಬಿಟ್ರೆ ಆಟೋವನ್ನು ಕ್ಯಾಬ್ ಲೇಟ್ ಮಾಡಿ ಅಷ್ಟು ಟೆನ್ಷನ್. ಯಾಕೋದಾ? ನಮ್ಗೆ ವೆಯ್ಟ್ ಮಾಡೋ ಒಂದು ಹ್ಯಾಬಿಟ್ ಇಲ್ಲ ನಮಗೆ.
ಲೇಟ್ ಆಗಬಾರ್ದು. ಅದಕ್ಕೆ ಇವಾಗೆಲ್ಲ ಫಾಸ್ಟ್ ಫುಡ್. ಏನೇ ಫಾಸ್ಟ್ ಫುಡ್ ತಿಂದು ಫಾಸ್ಟಾಗಿ ಜೀರ್ಣ ಆಗುತ್ತಾ? ಇಲ್ಲ ತಾನೆ. ಫುಡ್ ಬೇಕಾದ್ರೆ ಫಾಸ್ಟ್ ಫುಡ್, ಆದರೆ ಡೈಜೆಷನ್ ಮಾತ್ರ ಸೇಮೇ. ಸೊ ನಾವೇನು ಹೇಳ್ತೀವಿ ಅಂದರೆ, ಸತ್ಯವೇದ ಹೇಳುತ್ತೆ, ಡು ನಾಟ್ ಲೂಸ್ ಯುವರ್ ಕರೇಜ್ ದೆನ್. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಅಷ್ಟೇ. ದೇವರು ತಕ್ಕ ಸಮಯದಲ್ಲಿ ಮಾಡ್ತಾರೆ. ಎಲ್ಲರೂ ಹೇಳಿ, ಬಿಕಾಸ್ ಇಟ್ ಬ್ರಿಂಗ್ಸ್ ವಿತ್ ಇಟ್ ಎ ಗ್ರೇಟ್ ರಿವಾರ್ಡ್. ಇನ್ನೊಂದ್ಸತಿ ಓದ್ ಮಾತು. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಡಬೇಡ್ರಿ. ಧೈರ್ಯನ ಬಿಟ್ಬಿಡ್ಬೇಡಿ. ಪಕ್ಕದಲ್ಲಿ ನೋಡಿ ಹೇಳಿ, ಧೈರ್ಯನ ಬಿಟ್ಬಿಡ್ಬೇಡಿ. ಅದಕ್ಕೆ ಮಹಾ ಪ್ರತಿಫಲ ಉಂಟು. ಧೈರ್ಯನ ಬಿಡದೇ ಇರೋರಿಗೆ ಮಹಾ ಪ್ರತಿಫಲ ಉಂಟು. ನೋಡಿ, ಇವಾಗ ನಮ್ಗೆ ಯಾಕೆ ಧೈರ್ಯ ಗೆಡುತ್ತೆ, ಯಾಕೆ ಟೆನ್ಷನ್ ಆಗುತ್ತೆ ಹೇಳಿ? ಇವಾಗ ಮದುವೆ ಒಂದು 35 ವಯಸ್ಸು ಆಯ್ತು, 40 ಆಯಿತು, ಇನ್ನೂ ಆಗಿಲ್ಲ ಅಂದರೆ ಏನಕ್ಕೆ ಟೆನ್ಷನ್ ಆಗ್ತೈತೆ ಹೇಳಿ? ಇಲ್ಲ, ವಯಸ್ಸು ಹೋಗ್ತೈತೆ. 30 ಆದರೂ ಮದುವೆ ಆಗಿಲ್ಲ, 35 ಆದರೂ ಮದುವೆ ಆಗಿಲ್ಲ ಅಂದರೆ ಯಾಕೆ ಟೆನ್ಷನ್ ಆಗ್ತೈತೆ ಹೇಳಿ? ವಯಸ್ಸು ಹೋಗ್ತೈತೆ. ಇವಾಗ ನಾವು ಅಲ್ಲಿ ಬ್ರೇಕ್ ಮಾಡೋಣ. ಇವಾಗ ನೀನು 40 ಮದುವೆ ಆದರೂ ನಿನಗೆ 20 ವಯಸ್ಸಲ್ಲೇ ಇರಂಗಿರ್ತೀಯ ಎನರ್ಜಿ. ನಿನಗೆ ಯಾವ್ದು ಬೆಸ್ಟ್ ಅಂತೀಯ? ನಿನಗೆ ಲಾಂಗ್ ಲೈಫ್ ಬೇರೆ ದೇವರು ಹೇಳ್ಬಿಟ್ರು, ಭಾಳ ವರ್ಷ ಬದುಕ್ತೀಯ ಅಂತ. ಇವಾಗ ಏನಕ್ಕೆ ಅರ್ಜೆಂಟು? ನಾನೇನು ಹೇಳ್ತೀನಿ ಅಂದರೆ, 20ರಲ್ಲಿ ಆಗಬೇಕಾದದ್ದು, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, 20ರಲ್ಲಿ ಆಗಬೇಕಾದದ್ದು 40ರಲ್ಲಿ ಆಗ್ತೈತೆ ಅಂದರೆ ನಿನಗೆ 20ರಲ್ಲಿ ಏನು ಸ್ಟ್ರೆಂತ್ ಇತ್ತೋ ಅದೇ ಬಲನ 40ರಲ್ಲಿ ದೇವ್ರು ಕೊಡ್ತಾರೆ ನಿನಗೆ. ಅಬ್ರಾಹ್ಮನಿಗೆ ಲೇಟ್ ಆಗಿದೆಯಾ ಏನಕ್ಕೆ ಕಾರಣ? ವಯಸ್ಸಾಯಿತು, ರಿಪೋರ್ಟೆಲ್ಲ ಚೇಂಜ್ ಆಯಿತು. ಇವಾಗ ಮತ್ತೆ ರಿನ್ಯೂ ಮಾಡಿದ್ರ ದೇವರು? ಮಾಡಿದ್ರ? ಇವಳಿಗೆ ಮಗು ಆಗುತ್ತೆ ಅಂದಾಗ ಇವಳು ನಗಾಡ್ತಾ ಇದ್ಲು ತಾನೆ, ಅಯ್ಯೋ ಏನು ದೇವ್ರೆ ಅಂತ. ತಿರ್ಗಾ ಎಲ್ಲ ಸ್ಟಾರ್ಟ್ ಆಯಿತಾ? ನಿನಗೆ ಲೇಟ್ ಆಗಿದ್ರೆ ಎಲ್ಲ ಗ್ರೇಟಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಕನ್ಫ್ಯೂಷನ್ ನಿಮಗೆ ಬೇಡ. ಲೇಟ್ ಆದರೂ ಆಗಲಿ ಬಿಡಿ, ಏನು ಅರ್ಜೆಂಟ್, ಬೇಗ ಸಾಧಿಸ್ಬಿಟ್ಟು ಏನು ಮೇಲಕ್ಕೆ ಹೋಗ್ಬೇಕಾ? ಯಾವಾಗ ಬರುತ್ತೋ, ಯಾವಾಗ ದೇವ್ರು ಮಾಡ್ತಾರೋ, ಯಾವ್ದು ನನ್ನ ಕೈಗೆ ಬರಬೇಕು ಅಂತ ಇದೆಯೋ ಅದು ಆ ಟೈಮಲ್ಲಿ ಬರಲಿ. ಇದೇ ಕಾನ್ಫಿಡೆನ್ಸ್. ದೇವರೇ ನೀನು ಹೇಳಿದೆಯಲ್ಲಪ್ಪ, ಯಾವಾಗಿದ್ರೂ ನೀನು ಕೊಡ್ತೆ. ಏನಕ್ಕೆ ಅರ್ಜೆಂಟು? ಇವಾಗ ತಾನೇ ಕೆಲವ್ರು ಯೋಚನೆ ಮಾಡಿದೆ, ಹೌದಲ್ವಾ ಏನಕ್ಕೆ ನಾನು ಇಷ್ಟು ಆತ್ರ ಪಡ್ತಾಯಿದ್ದೀನಿ? ಆತ್ರನೇ ಪಡಬೇಡಿ. ನಿನಗೇಂತ ದೇವ್ರು ಇಟ್ಟಿರೋದು ನಿನ್ನ ಹತ್ರ ಬರೋವರೆಗೂ ತಾಳ್ಮೆಯಿಂದ ಆರಾಮಾಗಿರಿ, ಜಾಲಿಯಾಗಿರಿ. ದೇವರು ರೈಟ್ ಟೈಮಲ್ಲಿ ಎಲ್ಲನೂ ಮಾಡ್ತಾರೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವ್ರು ಹೇಳಿದ್ದು ಹದ್ದಿಗೆ ಬರುವಂತೆ. ಎಲ್ಲರೂ ಹೇಳಿ, ಅತ್ತಿಗೆ ಬರುವಂತೆನಾ? ಅತ್ತಿಗೆ ಮೊಮ್ಮಗಳೆಲ್ಲ ಇಲ್ಲಿ ಹದ್ದಿಗೆ ಬರುವಂತೆ ತಿರುಗಿ ಅಂದರೆ ಏನರ್ಥ? ಇವಾಗ ನಿನಗೆ ಲೇಟ್ ಆಗೋಯ್ತಲ್ಲ, ಇವಾಗ ನಿನಗೆ ಯೂತ್ನ ದೇವ್ರು ರಿನ್ಯೂ ಮಾಡಬೇಕು. ನೋಡಿ, ಒಂದು ದೇವ್ರದ್ದು ಕೆಲಸ ಏನು ಗೊತ್ತಾ? ಒಂದು ಲೇಟ್ ಮಾಡಿದ್ರೆ ನಿನ್ನನ್ನು ರಿನ್ಯೂ ಮಾಡಬೇಕು. ಇಲ್ಲಾಂದರೆ ಚಿಕ್ಕ ವಯಸ್ಸಲ್ಲೇ ಕೊಟ್ಟುಬಿಡ್ಬೇಕು. ಆಮೇಲೆ ನಿನಗೆ ಬೋರ್ ಹೊಡೆದ್ಬಿಡುತ್ತೆ ಲೈಫಲ್ಲಿ. ಎಲ್ಲ ಅನುಭವಿಸಿ ಇನ್ನೇನಿದೆ ಅಂತ. ಆಮೇಲೆ ನೀವು ಹೇಳೋದು, ಆಮೇಲೆ ದೇವರೇ ನಾನು ಎತ್ಕೊಂತ. ಲೇಟ್ ಆದ್ರೂ ನಿಮ್ಗೆ ಬರೋದೆಲ್ಲ ಲೇಟ್ ಆಗುತ್ತಲ್ಲ. ಅದಕ್ಕೆ ದೇವ್ರ ಹತ್ರ ಏನು ಹೇಳ್ತೀರ ಗೊತ್ತಾ? ದೇವರೇ ಇನ್ನೂ ಕೊಟ್ಟಿಲ್ವಲ್ಲ, ನಾನು ಬರೋಲ್ಲ ಮೇಲೆ, ಇನ್ನೂ ನೆರವೇರಿಸಬೇಕಾದದ್ದು ತುಂಬ ಇದೆ. ಅದಕ್ಕೆ ಹದ್ದಿಗೆ ಬರುವಂತೆ ಯವನವನ್ನು ತಿರುಗಿ ಬರಮಾಡ್ತೀನಿ ಅಂದರೆ ಏನರ್ಥ? ನಿನಗೆ ಲೇಟ್ ಆಯ್ತಲ್ಲ, ಮತ್ತೆ ಯೂತನ್ನು ದೇವರು ನಿನಗೆ ರಿನ್ಯೂ ಮಾಡಿಕೊಡ್ತಾರೆ. ಓ ಮೈ ಗಾಡ್. So don't throw away your confidence, which has a great reward. If you wait patiently, you will have a great reward. ಭಾಳ ದಿವಸ ಕೆಲವರು ಯೋಚನೆ ಮಾಡ್ತಾರೆ, ಇನ್ನೂ ಫೈನಾನ್ಸ್ ಬಂದಿಲ್ಲ, ಇನ್ನೂ ಕೆಲಸ ಸಿಕ್ಕಿಲ್ಲ, ಇನ್ನೂ ಬಿಸ್ನೆಸ್ ಬಂದಿಲ್ಲ, ಇನ್ನೂ ಒಂದು ಸೈಟ್ ತೊಗೊಂಡಿಲ್ಲ, ಇನ್ನೂ ಮನೆ ತೊಗೊಂಡಿಲ್ಲ, ಮಕ್ಕಳು ಬೇರೆ ಬೆಳೀತಾವ್ರೆ, ವಯಸ್ಸು ಬೇರೆ ಆಗ್ತೈತೆ. ನಮ್ಮ ಪ್ರಾಬ್ಲಮಲ್ಲೇ ಏನು ಗೊತ್ತಾ? ವಯಸ್ಸು ಬೇರೆ ಆಗ್ತೈತೆ, ಅಲ್ಲೇ ಸ್ಟಕ್ ಆಗಿರೋದು. ಎಲ್ಲರೂ ಹೇಳಿ,
ವಯಸ್ಸು ಬೇರೆ ಆಗ್ತದೆ ಹೇಳಿ, ಅಲ್ಲೇ ನೀನು ಸ್ಟಾಪ್ ಆಗೋದು. ವಯಸ್ಸೇ ಆಗಲ್ಲ, ನೀನು ಇದರಲ್ಲೇ ಸ್ಟಕ್ ಆಗಿಬಿಡ್ತೀಯ. ನಿನ್ನ ವಯಸ್ಸಿನ ಟೈಮು ಇಟ್ ವಿಲ್ ಸ್ಟಕ್, ಅಲ್ಲಿಗೆ ನೀನು ನಿಂತಿರ್ತೀಯ. ಅದೇ ಸ್ಟ್ರೆಂತು, ಅದೇ ಬಲ, ಅದೇ ಆರೋಗ್ಯ, ಅದೇ ಲುಕ್ಕು, ಅದೇ ಎನರ್ಜಿ, ಅದೇ ಫೈರು, ಅದೇ ಡ್ರೆಸ್ಸು, ಅದೇ ಹೇರ್ ಸ್ಟೈಲು, ಅದೇ ಕಣ್ಣು ಶಾರ್ಪು, ಎಲ್ಲನೂ ದೇವರು ಹಂಗೆ ಹೆಲ್ತಿಯಾಗಿ ಇಟ್ಟಿರ್ತಾರೆ. ಅದಕ್ಕಾಗಿ ಚೆನ್ನಾಗಿ ಕೈಗಳನ್ನು ತಟ್ಟಿ ನೋಡಿ. ಬೈಬಲಲ್ಲಿ ಎಲ್ಲನೂ ಅಷ್ಟೇ, ಎಲ್ಲರೂ ವೆಯ್ಟ್ ಮಾಡಿದವ್ರೆ. ಸ್ಯಾಮ್ಸ್ 41, ಕೀರ್ತನೆ 41, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸುವೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಓಕೆ, ಇಂಗ್ಲೀಷಲ್ಲಿ ಇನ್ನೊಂದು ಬೇರೆ ಟ್ರಾನ್ಸ್ಲೇಷನ್. ಈ ಪೇಷನ್ಸ್ ಇಲ್ಲದೆ ಟೆನ್ಷನ್ ಮಾಡ್ಕೊಂಡ್ರೇ ಪೇಷಂಟ್ ಆಗೋದು. ಪೇಷನ್ಸಾಗಿ ಇರಬೇಕಾ, ಪೇಷಂಟ್ ಆಗಬೇಕಾ? ನಮಗಿದೇ ಟೆನ್ಷನು, ಇದರಲ್ಲಿ ಡಯಾಬಿಟಿಸ್, ಇದರಲ್ಲಿ BP, ಇದರಲ್ಲಿ ಬೇರೆ. ಯಾಕೆ ಗೊತ್ತಾ? ಟೆನ್ಷನ್. ನನಗೆ ಆಗ್ತಾ ಇಲ್ವಲ್ಲ. ದೇವ್ರ ವಾಕ್ಯ ಹೇಳುತ್ತೆ ಗೊತ್ತಾ, ಐ ವೆಯ್ಟೆಡ್ ಫಾರ್ ಗಾಡ್. ಓ ಮೈ ಗಾಡ್, ಅಟ್ ಲಾಸ್ಟ್ ಹಿ ಲುಕ್ಡ್, ಫೈನಲಿ ಹಿ ಲಿಸನ್ಡ್. ಮೆಸೇಜ್ ಟ್ರಾನ್ಸ್ಲೇಷನ್ ಚೆನ್ನಾಗಿದೆ. ಐ ವೆಯ್ಟೆಡ್. ಅಟ್ ಲಾಸ್ಟ್ ಈ ಲುಕ್ಡ್, ಫೈನಲಿ ಈ ಲಿಸನ್ಡ್. ಅಪ್ಪ, ಫೈನಲಿ ಇವತ್ತು ನಿನಗೆ ಅದ್ಭುತ. ಇಷ್ಟು ವರ್ಷ ನೀನು ಕಾದಿದ್ದಲ್ಲ, ಇಷ್ಟು ವರ್ಷ ಕಾದಿದ್ದಕ್ಕೆ ನಿನಗೆ ಅದ್ಭುತ. ಸತ್ಯವೇದ ಹೇಳುತ್ತೆ, ಲೇಟ್ ಆದರೂ ದೇವರು ಗ್ರೇಟಾಗಿ ನಿನಗೆ ಅದ್ಭುತಗಳನ್ನು ಮಾಡುವಂಥ ದೇವರು. ಓ ಮೈ ಗಾಡ್, ಓ ಹಲ್ಲೆಲೂಯಾ. ನೋಡಿ, ಜೇಮ್ಸ್ 1:4, ಯಾಕೋಬನ ಬರೆದ ಪುಸ್ತಕ 1:4. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಆಮೆನ್. The people who are in patience will lack nothing. Oh my God. ಯಾರಿಗೆ ಎಲ್ಲವೂ ನೆರವೇರುತ್ತೆ? ತಾಳ್ಮೆಯಿಂದ ಇರೋರಿಗೆ. ಕನ್ನಡದಲ್ಲಿ ಓದಮ್ಮ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು. ಸುಗುಣ ಸಿಸ್ಟರು ಇಲ್ಲಿ ಅದೇ ಕನ್ನಡದಲ್ಲಿ ಬಂದ್ಬಿಟ್ಟಿದೆ. ಸರ್ವ ಸುಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಓ ಮೈ ಗಾಡ್. ಜೇಮ್ಸ್ 5:11, ಯಾಕೋಬನ ಬರೆದ ಪುಸ್ತಕ 5:11. ತಾಳಿಕೊಂಡಿರುವವರನ್ನು ಧನ್ಯರೆನ್ನು ಹೇಳುತ್ತೇವಲ್ಲ. ತಾಳಿಕೊಂಡಿರುವವರು ಧನ್ಯರಂತೆ. ಯಾರು ಧನ್ಯರಂತೆ? ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಅವರು ಧನ್ಯರಂತೆ. ಎಲ್ಲರೂ ಹೇಳಿ, ಯಾರು ಧನ್ಯರು? ಆಮೇನ್. ಇನ್ನೂ ನಡೆದಿಲ್ವಲ್ಲ, ಇನ್ನೂ ಎಷ್ಟು ವಾಗ್ದಾನ ನೆರವೇರ್ಬೇಕಲ್ವಾ? ನೀನು ತಾಳ್ಕೊಂಡಿದ್ಯಲ್ಲ, ನೀನೇ ಧನ್ಯನು. ನೋಡಿ, ಇದೆಲ್ಲ ನಾವು ಓದಿರಲ್ಲ. ಯಾರು ಧನ್ಯರು? ಬೇಗ ಹೊಂದ್ಕೊಂಡು ಶೋ ಆಫ್ ಮಾಡೋರಲ್ವಂತೆ. ಇನ್ನೂ ಬರಲಿಲ್ಲ, ಇನ್ನೂ ಬರಬೇಕು, ಇನ್ನೂ ಕೋಟಿ ಬರಬೇಕು, ಇನ್ನೂ ಲಕ್ಷ ಬರಬೇಕು, ಕೋಟಿ ಬರಬೇಕು. ಒಂದು ದಿವಸ ನನ್ನ ಪರಿಸ್ಥಿತಿ ಚೇಂಜ್ ಆಗುತ್ತೆ, ನನ್ನ ಮನೆ ಚೇಂಜ್ ಆಗುತ್ತೆ, ಫ್ಯಾಮ್ಲಿ ಚೇಂಜ್ ಆಗುತ್ತೆ, ನನ್ನ ಫೈನಾನ್ಸ್ ಚೇಂಜ್ ಆಗುತ್ತೆ ಅಂತ ಇನ್ನೂ ತಾಳ್ಮೆಯಾಗಿ ಕುಂತಿದ್ದೀವಲ್ಲ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾ ಸಾಗರನು, ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಯೋಬನಿಗೆ ಎಂಡಲ್ಲಿ ಹೆಂಗಿತ್ತಂತೆ? ಡಬಲ್ ಆಗಿತ್ತು. ಎಲ್ಲರೂ ಹೇಳಿ, ನೀನು ಇವಾಗಲೇ ಬೇಕು ಅಂದರೆ ಸಿಂಗಲ್, ಲೇಟ್ ಆದರೆ ಡಬಲ್. ಫಾರ್ ಆಲ್ ಯುವರ್ ಟ್ರಬಲ್ ಯು ವಿಲ್ ಹ್ಯಾವ್ ಡಬಲ್. ನೀನೆಲ್ಲ ಟ್ರಬಲ್ಗೆ ದೇವರು ಡಬಲಾಗಿ ಬ್ಲೆಸ್ ಮಾಡ್ತಾರೆ. ಯೋಬನ ಜೀವಿತದಲ್ಲಿ ನಾವು ನೋಡ್ತೀವಿ, ಎಷ್ಟೇ ಹೋರಾಟ ಬಂದರೂ ಅವನು ಹಂಗೆ ಇದ್ದ. ಗೊತ್ತು ಅವನಿಗೆ ಅವ್ರ ದೇವರು ಖಂಡಿತವಾಗ್ಲೂ ಅವನ ಆಶೀರ್ವದಿಸ್ತಾರೆ ಅಂತ. ಇವತ್ತು ನಾವು ಸಹ ಧೈರ್ಯವಾಗಿರೋಣ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ನೋಡಿ, ಯಾಕೋಬನ ಹೇಳ್ತಾನೆ, ಯೋಬನ ಎಕ್ಸಾಂಪಲ್ ನೋಡಿ, ಅಬ್ರಹಾಮ್ನ ಎಕ್ಸಾಂಪಲ್ ನೋಡಿ. ಇದೆಲ್ಲ ಯಾಕೆ ನಮ್ಗೆ ತೋರಿಸೋದು ಗೊತ್ತಾ? ಯು ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ನಂಬಿಕೆನ ನೀವು ಬಿಟ್ಬಿಡಬಾರ್ದು ಅಂತಲೇ ಇಷ್ಟು ವಾಕ್ಯ. ಇವತ್ತೆಲ್ಲ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ಏನು ಪ್ರೇಯರ್ ಮಾಡೋದು ಬೇಡ ಬಿಡಪ್ಪ, ಏನು ಚರ್ಚ್ಗೆ ಹೋಗೋದು ಬಿಡು, ಏನು ವಾಕ್ಯ ಕೇಳೋದು ಬೇಡ, ಸಾಕಾಗ್ಬಿಟ್ಟಿದೆ, ಬೇಸತ್ತೋಯ್ತು. ಇವತ್ತು ನಿನಗೆ ಒಂದು ಹೊಸ ಶುಭ ಸಂದೇಶ.
ಅದು ಆ ಟೈಮಲ್ಲಿ ಆಗುತ್ತೆ. ಆರಾಮಾಗೆ ಹೋಗ್ತಾಯಿರು. ಇವತ್ತಿನ ಸಂದೇಶ ಅದು ಟೈಮ್ಗಾಗುತ್ತೆ, ನೀನು ಹೋಗ್ತಾಯಿರು. ಒಂದೇ ಒಂದು ವಾಕ್ಯ ಮಾತ್ರ ಓದ್ಬಿಡೋಣ ಲಾಸ್ಟ್. ಹೀಬ್ರೂಸ್ ಚಾಪ್ಟರ್ 6:11-12. ಇಬ್ರಾಯರಿಗೆ ಬರೆದ ಪುಸ್ತಕ 6:11-12. ನೀವು ಉಪಚಾರ ಮಾಡುವವರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆ ತನಕ ಹಿಡಿಯುವುದರಲ್ಲಿಯೂ, ಕಡೆಯವರೆಗೂ ನಿಮ್ಮ ನಂಬಿಕೆನ ಇಟ್ಕೊಳ್ರಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು, ಅದೇ ಆಸಕ್ತಿಯನ್ನು ತೋರಿಸ್ರಿ, ಕಡೆಯವರೆಗೂ ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳಾದರೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಯಾರನ್ನ ಅನುಸರಿಸ್ಬೇಕಂತೆ? ಅದಕ್ಕೆ ಯೋಬನ ಎಕ್ಸಾಂಪಲ್ ಬೈಬಲ್ ಹೇಳುತ್ತೆ, ಅಬ್ರಾಹ್ಮನ ಎಕ್ಸಾಂಪಲ್ ಬೈಬಲ್ ಹೇಳಿ. ಏನು ಗೊತ್ತಾ? ಅವ್ರನ್ನ ಅನುಸರಿಸ್ಬೇಕಂತೆ. ಯಾರ್ಯಾರಿಗೆ ಬೇಗ ಬೇಗ ಆಯಿತು, ಪಟ್ ಅಂತ ಆಯಿತು, ಇದನ್ನು ನೋಡಬೇಡಪ್ಪ. ಬೈಬಲ್ ಹೇಳುತ್ತೆ, ವೆಯ್ಟ್ ಮಾಡು, ದೇವ್ರು ತಕ್ಕ ಟೈಮಲ್ಲಿ ನನ್ನ ಮೇಲೆ ಕೆತ್ತ. ನಿಮ್ಮ ನಂಬಿಕೆಯನ್ನು ಮಾತ್ರ ಬಿಟ್ಬಿಡಬೇಡಿ. ವೆಯ್ಟ್ ಪೇಷಂಟ್ಲಿ. ಏನಪ್ಪ ಇನ್ನೂ ಆಗಿಲ್ವಲ್ಲ ಅಂತ. ನೋಡಿ, 2 ಕಂಪ್ಲೇಂಟ್ ಇದೆ ಯಾವಾಗಲೂ. ಏನು ಗೊತ್ತಾ? ಗ್ರೇಸ್ ಮಾತಾಡೋದ್ರ ಮೇಲೆ ಏನು ಹೇಳ್ತಾರೆ ಗೊತ್ತಾ? ಇವ್ರು ಯಾವಾಗಲೂ ಗ್ರೇಸ್ ಮಾತಾಡ್ತಾರೆ. ಗ್ರೇಸ್ ಮಾತಾಡೋದ್ರಿಂದ ಜನ ಪಾಪ ಮಾಡ್ತಾರೆ ಅಂತ ಒಂದು ಗ್ರೂಪ್ ಹೇಳುತ್ತೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಇವ್ರು ಯಾವಾಗಲೂ ಫೇತ್ ಅಂತ ಮಾತಾಡ್ತಾರೆ, ಏನೂ ಅದ್ಭುತನೇ ನಡೆಯಲ್ಲ. ನಂಬಿಕೆ ಬಗ್ಗೆ ಮಾತಾಡ್ತಾರೆ, ಏನೂ ನಡೀತಾನೇ ಇಲ್ಲ. ಗ್ರೇಸ್ ಬಗ್ಗೆ ಮಾತಾಡ್ತಾರೆ, ಜನ ಪಾಪ ಮಾಡ್ತಾ ಇದ್ದಾರೆ. ಸೊ ಈ 2 ಕಂಪ್ಲೇಂಟ್ಸ್ ಇದೆ. ಆದರೆ ಇವತ್ತು ನಾವು ನೋಡಿದ್ವಿ, ಇವತ್ತು ಸತ್ಯವೇದ ಹೇಳುತ್ತೆ ಫೇತ್ ಅಂತ ಹೇಳಿ ಇವತ್ತು ಈಗಲೇ ನಡೀತಾ ಇದರೆಲ್ಲ ಇಲ್ಲ. ವೆಯ್ಟ್ ಪೇಷಂಟ್ಲಿ. ದೇವರು ನಿನ್ನ ಟೈಮ್ಗೆ ತಕ್ಕಾಗಿ ಮಾಡ್ತಾರೆ. ನಮ್ಮ ದೇವರು ಜೀವಂತವಾಗಿರೋ ದೇವರು. ಯಾವತ್ತೂ ನಿನ್ನನ್ನು ಏಮಾರೋದಕ್ಕೆ ಬಿಡೋದಿಲ್ಲ. ನಾನು ನೋಡ್ತಾ ಇರೋರು ನಿಮ್ಮ ಜೀವಿತಗಳಲ್ಲೂ ಸಹ ದೇವರು ಅದ್ಭುತಗಳನ್ನು ಮಾಡ್ತಾರೆ. ವೆಯ್ಟ್ ಪೇಷಂಟ್ಲಿ. ನಿನಗೆ ಅಂತ ಇಟ್ಟಿರುವಂಥ ಆಶೀರ್ವಾದನ ಯಾರಿಂದನೂ ತಡೆ ಮಾಡೋಕ್ಕಾಗಲ್ಲ. ಗಾಡ್ ಬ್ಲೆಸ್ ಯು. ದೇವ್ರಿಗಾಗಿ ಕೊಡೋರು, ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಹೇಗೆ ಕೊಡಬೇಕು ಅಂತ ಇದ್ದರೆ ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.